ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮಪ್ಪನೇ ಇನ್ನು 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ರು. ಎಲ್ಲಿ? ಸುವರ್ಣಸೌಧ ಇದರಲ್ಲಿ ಬೆಳಗಾವಿ ಅಧಿವೇಶನಕ್ಕೂ ಮುಂಚೆ ಹೇಳಿ ಅಲ್ಲಿ ತುಂಬ ಅಬ್ಬರ ಮಾಡಿ ಎಲ್ಲರಿಗೂ ಗಲಿಬಿಲಿಯಾಗಿ ಉತ್ತರ ಕೊಟ್ಟು ಮತ್ತು ಎಲ್ಲರಿಗೂ ಹುಳ ಬಿಟ್ಬಿಟ್ಟವ್ರೆ. ಈಗ ಇವರು ಯಾರು ಡಿ ಕೆ ಶಿವಕುಮಾರ್ ಕಡೆಯಿಂದ ಇವರ ಬೆಂಬಲಿಗರು ಇವರು ಕುಣಿತಾ ಇದ್ದಾರೆ, ತೈ ತಕ ತೈ ಅಂತ. ಏನಿದು? ಯಾವಾಗ ಇವರು ಇತ್ಯರ್ಥ ಮಾಡ್ತಾರೆ, ಯಾವಾಗ ಇದಕ್ಕೆ ಅಂತ್ಯ ಆಡ್ತಾರೆ ಅಂತಲೇ ಗೊತ್ತಿಲ್ಲ. ಮತ್ತು ಅದರಲ್ಲಿ ಇವತ್ತಿಂದ ಅಧಿವೇಶನ ಶುರುವಾಗಿದೆ, ಚರ್ಚೆಗಳು ಮತ್ತು ಇದು ನಡೀತಾ ಇದೆ. ಮತ್ತು ನೀರಾವರಿ ಬಗ್ಗೆ ತುಂಗಭದ್ರಾ ಡ್ಯಾಮ್ ಗೇಟ್ಗಳು 32 ಗೇಟ್ಗಳು ಕಟ್ಟಾಗಿ ಹೋಗಿದೆಯಂತೆ, ನೀರು ಹರ್ಕೊಂಡು ಹೋಗ್ತಾ ಇದೆಯಂತೆ. ಅದರಲ್ಲಿ ಯಾವುದೋ 1-2 ಗೇಟು ಹಾಳಾಗಿ ಅದಕ್ಕೆ ರಿಪೇರಿಗೆ ಟೆಂಡರ್ ಕರೆದು ಟೆಂಡರ್ನಿಗೆ ಇನ್ನೂ ಕೊಟ್ಟಿಲ್ಲ ಅಂತೆ. ಅವರು ಯಾವ ರೀತಿ ಅದನ್ನ ರಿಪೇರಿ ಮಾಡೋದು ಅಂತ ಆರ್ ಅಶೋಕ್ ಅವರು ಸದನದಲ್ಲಿ ವಿಸ್ತೃತ ಚರ್ಚೆ ಮಾಡಿದ್ರು. ಪಾಪ ಅವರು ಹೇಳಿದ್ರು ಏನಂತ ಅಂದರೆ, ನಮ್ಮ ನೀರಾವರಿ ಮಂತ್ರಿಗೆ ಬಿಡುವೇ ಇಲ್ಲ, ಈ ಕಡೆ ಡೆಲ್ಲಿ ಆ್ಯಂಡ್ ಬೆಂಗಳೂರು 2 ಬಿಟ್ಟರೆ ಅವ್ರಿಗೆ ಇನ್ನೇನು ಗೊತ್ತಿಲ್ಲ. ನಾನು 3 ಸತಿ ಡ್ಯಾಮ್ಗೆ ಹೋಗಿ ನೋಡ್ಕೊಂಡು ಬಂದೆ, ಅವ್ರ ಹತ್ರ ಎಲ್ಲ ಮಾತುಕತೆ ಮಾಡಿದೆ ಹಂಗಂತ ಆರ್ ಅಶೋಕ್ ಅವರು ಹೇಳಿದ್ರೆ, ನಮ್ಮ ಇವರು 1 ಸತಿ ಹೋಗಿ ಅದನ್ನು ತರಾತುರಿಲಿ ಹೋಗಿ ಅರ್ಜೆಂಟಾಗಿ ಓಡಿ ಬಂದ್ಬಿಟ್ಟವ್ರೆ. ಅವ್ರಿಗೆ ಇನ್ನೂ ಬಿಲ್ಲು ಇದನ್ನು ಮಾಡಿಲ್ಲ. ಯಾರು ಅದಕ್ಕೆ ಜವಾಬ್ದಾರಿ? ಡಿ ಕೆ ಶಿವಕುಮಾರ್ ಅವರು. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲನೂ ಅಭಿವೃದ್ಧಿ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಯಾವುದು ದುಡ್ಡು ಹಣ ಬಿಡುಗಡೆ ಮಾಡುವ ಕೆಲಸ ಆಗ್ತಾಯಿಲ್ಲ. ಹಂಗಂತ ಕಲಬುರಗಿಲಿ ಯಾವುದೋ ಒಂದು ಹಾಸ್ಪಿಟ್ಲ್ಗಳಿಗೆ ನಿರ್ಮಾಣಕ್ಕೆ ಅಂತ ಹೇಳಿದ್ರು, ಅವು ಯಾವುದು ಕೆಲಸಗಳಾಗಿಲ್ಲ ಹಂಗಂತ ಆರ್ ಅಶೋಕ್ ಅವರು ಸದನದಲ್ಲಿ ಎತ್ತಿ ಮಾತಿಗೆ ಹಾಕಿ ಚರ್ಚೆ ಮಾಡಿದ್ರು. ಆ ಚರ್ಚೆಗೆ ಯಾವುದು ಉತ್ತರ ಇಲ್ಲ. ಇನ್ನು ಈಗ ಉತ್ತರಗಳು ಕೇಳಿದ್ದಾರೆ, ಅದಕ್ಕೆ ಉತ್ತರ ನೆಕ್ಸ್ಟ್ ಕೊಡ್ತಾರೆ ಅಂತ ಅಂದ್ಕೊಂಡಿರಿ. ಹಂಗಾಗಿ ಇವರು ಯಾರು ಡಿ ಕೆ ಶಿವಕುಮಾರ್ ಅವರು ಪಾಪ ಮುಖ್ಯಮಂತ್ರಿ ಆಗಲಿಲ್ಲ, ಅವನು ಮುಖ್ಯಮಂತ್ರಿ ಬಿಡಲಿಲ್ಲ. ಯಾರು? ನಮ್ಮ ಸಿದ್ದರಾಮಯ್ಯ ಅವರು ಏನು ಮಾಡಿದ್ರು ಅಂದರೆ, ಮೂಗಿಗೆ ತುಪ್ಪ ಸವರ್ಬಿಟ್ಟು ನಾಲ್ಗೆನಿಗೆ ಇದು ಮಾಡ್ತಾರಲ್ಲ, ಈ ಕಡೆ ನಾಲ್ಗೆಲಿ ನೆಕ್ಕಕ್ಕೂ ಆಗಲ್ಲ, ಆ ಮೂಗು ಮುಟ್ಸೋಕ್ಕೂ ಆಗಲ್ಲ, ಹಂಗೆ ಒದ್ದಾಡ್ತಾ ಇದ್ದಾರಲ್ಲ, ಹಂಗಾಗಿದೆ ಈಗ ಪಾಪ. ಇವನು ಸಿದ್ದರಾಮಯ್ಯ ಕರ್ಕೊಂಡೋಗಿ ಇಡ್ಲಿ ವಡೆ ಬೋಂಡ ಕೊಡಿಸಿ ಸಮಾಧಾನ ಮಾಡಿಬಿಟ್ಟು ಕಳಿಸ್ಬಿಟ್ಟ. ನೆಕ್ಸ್ಟ್ ಇವನು ಒಂದು ಕರ್ದ ಪಾರ್ಟಿನಿಗ ಕೋಳಿ ಕುಯಿಸ್ತಾ ತಿನ್ನಿಸ್ತಾ, ಕೋಳಿದೆ ಒಂದು ದೊಡ್ಡ ಕತೆ. ಏನಪ್ಪ ಈ ಕೋಳಿಗೆಲ್ಲ ಬಗ್ತಾರೆ ಅಂದರೆ ಜನ, ಇನ್ನು ಯಾವ ರೀತಿ ಸಮಾಜದಲ್ಲಿ ನೀವು ಸುಧಾರಣೆ ಆಗ್ತೀರಾ? ಎಷ್ಟು ಒಳ್ಳೆ ಕೆಲಸ. ಎಲ್ಲ ಕಾಫಿಗೆ ಬಗ್ಗವರು, ಕಾಫಿ ಕೊಡಿಸ್ಬಿಟ್ಟು ಎಲ್ಲ ಕೂತ್ಕೊಂಡು ಮಾತುಕತೆ ಮಾಡ್ಕೊಂಡು ನಾನೇನಾದ್ರು ವ್ಯವಹಾರ ಮಾಡೋಣ ಹಂಗಂದ್ರೆ ಇದು ಮಾಡೋರು. ಈಗ ಇದು ಕೋಳಿ ವಿಷಯ ಬಂದು ಒಂದು ಕಡೆ ಇಡ್ಲಿ ವಡೆ ಬೋಂಡ ಸಾಂಬಾರು ಕೇಸರಿ ಬಾತು ಚೊಚ್ಚೋ ಬಾತ್ ತಿಂದುಬಿಟ್ರೆ ಸಮಾಪ್ತಿ ಆಗ್ಬಿಡುತ್ತೆ. ಅಲ್ಲಿ ನೋಡಿದ್ರೆ ಹೈಕಮಾಂಡ್ನವರು ಇವ್ರ ಬಗ್ಗೆ ಕರ್ನಾಟಕನಿಗೆ ಲೆಕ್ಕಕ್ಕೆ ತಗೊಂಡಿಲ್ಲ. ಕರ್ನಾಟಕ ಎಲ್ಲೈತಿ ಅಂತ ಗೊತ್ತಿಲ್ಲ. ಅಪ್ಪಿ ಯಾವತ್ತು ನೆನಪಾಯ್ತದೆ ಅಂತಂದರೆ ಅವ್ರಿಗೇನೋ ಮಾಮೂಲಿ ಹೋಗುತ್ತಲ್ಲ, ಆ ದಿವಸ ನೆನಪಾಗ್ಬೋದು ಎಲ್ರಿಗೂ ಬಂದಿಲ್ಲ ಕರ್ನಾಟಕ ಅಂತ. ಹಂಗಾಗಿದೆ. ನಮ್ಮ ಈ ಪೋಸ್ಟ್ ಮಾಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡಿದ್ದು. ಆಮೇಲೆ ಯಾರು ಸೋನಿಯಾ ಮೇಡಮ್ನ ಕರೆಸಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದು. ನಮ್ಮ ರಾಹುಲ್ ಗಾಂಧಿಗೆ ಹೇಳಿದ್ರೆ ಯಾವಾಗ ಆಗಿತ್ತು ಅಂತ ಕೇಳ್ತಾ ಇದ್ದಾರಂತೆ. ಹಂಗಾಗಿದೆ ಈಗ ಕತೆ. ಯಾವಾಗ ನಾನು ಅವ್ರಿಗೆ ಮಾತು ಕೊಟ್ಟೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಆಗಿದೆ. ಹಾಗಾಗಿ ಇದಕ್ಕೇನು ಮಾಡವ್ರೆ ಇವರು ಯತೀಂದ್ರ ಸಿದ್ದರಾಮಯ್ಯ, ಆ ಥರ ಪೇಪರ್ ನ್ಯೂಸ್ ನೋಡಿಕೊಂಡೆ ನಮ್ಮಪ್ಪ 5 ವರ್ಷ ನಮ್ಮಪ್ಪನೇ ಮುಖ್ಯಮಂತ್ರಿ ಆಗೋದು ಅಂತ ಹೇಳ್ಬಿಟ್ರು. ಹೆಂಗಿದೆ ನೋಡಿದ್ರ? ಇದು ತುಂಬ ಚೆನ್ನಾಗಿದೆ, ತಮಾಷೆಯಾಗೇ ಇದೆ ಎಲ್ಲ ವಿಷಯನೂ. ಆದರೆ ಇಲ್ಲಿ ಅದು ಬೆಳಗಾಂನ ಅಧಿವೇಶನದಲ್ಲಿ ಸರಿಯಾಗಿ ಅವರು ಸಮರ್ಪಕವಾಗಿ ಮಾಡಿರ್ತಕ್ಕಂಥ ಕೆಲಸಗಳು, ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ
ಮತ್ತು ಅದರಲ್ಲಿ ಕೆಲಸ ಆಗಿರ್ತಕ್ಕಂಥದ್ದನ್ನು ಡೀಟೇಲಾಗಿ ಯಾವುದೂ ಕಂಪ್ಲೀಟ್ ಆಗಿಲ್ಲ ಅಂತ ವರ್ಷಕ್ಕೂ ಹೇಳ್ತಾ ಇದ್ದರೆ ಯಾರು ಅದನ್ನೀಗ ಇದನ್ನು ಮಾಡೋಕ್ಕೆ ಇಲ್ವಲ್ಲ, ಕೇಳೋಕ್ಕೆ ಇಲ್ವಲ್ಲ. ಯಾವಾಗ ಉತ್ತರ ಸಿಗುತ್ತೆ ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರ ಯಾವಾಗ? ನಮ್ಮ ಸಮಾಜ ಯಾವತ್ತು ನಂಬರ್ 1 ಆಗೋದು? ನಂಬರ್ 1 ಆಗೋದೇ ಇಲ್ಲ. ಯಾಕೆ ಹಂಗಂತಂದರೆ ಇವರು ನಮ್ಮದೆಲ್ಲ ನಂಬರ್ 3ನಲ್ಲೇ ಜಸ್ಟು ಅವಾಗವಾಗ ಮಾಡಿಕೊಂಡು ಅವಾಗ ಜೀವನ ಹಾಕೋದು. ಮತ್ತು ರೈತರಿಗೆ ಅಭಿವೃದ್ಧಿಗೆ ಏನು ಮಾಡಿಕೊಟ್ಟಿಲ್ಲ ಅಂದರೆ ರೈತರು ಹೆಂಗೆ ನಿಮಗೆ ಒಳ್ಳೆ ಇದನ್ನು ಕೊಡ್ತಾರೆ, ರಿಸಲ್ಟ್ ಕೊಡ್ತಾರೆ? ಎಲ್ಲಿ ವ್ಯವಸಾಯ ನಡೀತದೆ? ಎಲ್ಲಿ ಅವ್ರಿಗೆ 2ನೇ ಬೆಳೆಗೆ ನೀರಿಲ್ಲ ಹಂಗಂತ ಒದ್ದಾಡ್ತಾ ಇದ್ದಾರೆ ಅವರು. 2ನೇ ಬೆಳೆಗೆ ನೀರಿಲ್ಲ ಹಂಗಂದರೆ ಯಾವ ರೀತಿ ಇದನ್ನು ಮಾಡಿಕೊಡ್ತಾರೆ ಹೇಳಿ? ಅಲ್ವಾ? ಈ ಥರ ಎಲ್ಲ ಸಮಸ್ಯೆಗಳಾದರೆ ಯಾವ ರೀತಿ ಯಾರಿಗೆ ಹೇಳೋದು ಒಂದು ಅರ್ಥ ಆಯ್ತಾ ಇಲ್ಲ. ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೂ ಮತ್ತು ಬೆಂಗಳೂರಿಗೂ ಓಡಾಡ್ಕೊಂಡು ಇದ್ಬಿಟ್ರೆ, ಇವರು ಮುಖ್ಯಮಂತ್ರಿ ಕುರ್ಚಿದ್ರ ಬಗ್ಗೆನೇ ದಿನ ತುಂಬಿಟ್ರೆ 6-7 ತಿಂಗಳಾಯಿತು. 7 ತಿಂಗಳಿಂದ ₹1 ಕೆಲಸ ನಡೆದಿಲ್ಲ ಅಂತ ನಾನು ಅನ್ಕೋತೀನಿ. ಇನ್ನು ಅಧಿಕಾರಿಗಳು ಇನ್ನೇನು ಅವ್ರಿಗಿದೇ ಚಾನ್ಸು. ಅವ್ರಿಗೇನು 30 ದಿನ ತುಂಬಬೇಕು ಸಂಬಳಕ್ಕೆ. ಅವ್ರಿಗೆ ದಿನ ಕಳೆದ್ರೆ ಇವತ್ತೊಂದು ದಿನ ಕಳಿತು, 2 ದಿನ ಕಳಿತು ಅಂತ ಲೆಕ್ಕ ಹಾಕ್ಕೊಂಡು 30 ದಿನ ತುಂಬಿಸ್ಕೊಂಡು ಸಂಬಳ ಎಣಿಸ್ಕೋತಾರೆ. ರೈತ ಏನು ಮಾಡಬೇಕು? ರೈತನ ಕೆಲಸ ಏನಾಗಬೇಕು? ಅವ್ನಿಗೆ ಡ್ಯಾಮ್ ಗೇಟ್ ಹಾಕಿದ್ರೆ ತಾನೇ ನೀರು ಹರ್ಕೊಂಡೋಗಿರೋದು ವೇಸ್ಟ್ ಆಗದೆ ಉಳಿದ್ರೆ ತಾನೇ ಅದು ಆಂಧ್ರಕ್ಕೆ ಹೋಗಿ ಆಂಧ್ರದಿಂದ ಅದು ಸಮುದ್ರ ಸೇರುತ್ತಂತೆ. ಹಿಂಗೆ ಎಲ್ಲ ಹೇಳ್ತವ್ರೆ. ಇದನ್ನಿಗೆ ಯಾರು ಕೇಳೋದು? ಯಾರು ಸರಿಯಾಗಿ ಇದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಒಂದೂ ಇಲ್ಲ. ನಮ್ಮ ಯತೀಂದ್ರ ಸಿದ್ದರಾಮಯ್ಯನಿಗೆ ಏನು ಯಾಕೆ ಬೇಕಾಗಿತ್ತು? ಅವರು ಮೇಲೆ ಇಲ್ವಾ? ಇಲ್ಲ ಅವರ ಸಿದ್ದರಾಮಯ್ಯನಿಗೇನು ಜ್ಞಾನ ಇಲ್ವಾ? ಈ ಯತೀಂದ್ರಗೆ ಏನು ಕೆಲಸ? ಸುಮ್ಮನೆ ಕೂತ್ಕೊಂಡು ಅದೇನು ಹೇಳ್ತಾರಲ್ಲ, ಕುಂಡಿಗೆ ಹುಳ ಇರುವೆ ಬಿಟ್ಕೊಂಡಂತೆ ಹಂಗೆ ಇರುವೆ ಬಿಟ್ಕೊಂಡು ಸುಮ್ಮನೆ ಕೆರ್ಕೊಂಡು ತಿರ್ಗಾಡೋದ? ಅವ್ರ ಮುಖ ಹಂಗೆ ಕಾಣ್ತಾ ಇದೆಯಪ್ಪ, ಬರೀ ಇರುವೆ ಬಿಟ್ಕೊಳ್ಳೋ ಕೆಲಸನೇ ಅವ್ರದ್ದು. ಹಿಂಗೆಲ್ಲ ಆದರೆ ಯಾವ ರೀತಿ ನಮ್ಮ ಸಮಾಜ ಇವತ್ತಿಗೆ ಯಾವತ್ತೂ ಸುಧಾರಣೆ ಆಗುತ್ತೆ? 7-8 ತಿಂಗಳಿಂದ ಇದೇ ನಡೀತಾ ಇದೆ. ಅವರವರೇ ನೋಡ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಮಗ ಒಬ್ಬ, ಅವನು ಎಲ್ಲ ಇನ್ನೂ ಒಂದು ಸುದ್ದಿಗಳು ಶುರು ಆಗಿಲ್ಲ. ನೋಡೋಣ, ನಾಳೆ ನಾಳಿದ್ದಲ್ಲಿ ಚರ್ಚೆನಲ್ಲಿ ಬಂದರೆ ಆಯಪ್ಪಂದು ಒಂದಷ್ಟು ಕತೆ ಹೇಳ್ತೀನಿ. ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರ ನೀರಾವರಿ ಮಂತ್ರಿ ಅಲ್ವಾ, ನೀರಾವರಿ ಮಂತ್ರಿಗಳ ಕತೆ ಇದು ಇವತ್ತು. ನೋಡೋಣ, ನಾಳೆಗೆ ಇನ್ಯಾರು ಯಾವ ಮಂತ್ರಿ ಕತೆ ಹೇಳ್ತಾರೋ ಕೇಳಿಕೊಂಡು ನಾಳೆ ನಾನು ಮತ್ತೆ ನಿಮಗೆ ಇದು ಮಾಡ್ತೀನಿ. ಮತ್ತು ಏನು ಇದನ್ನೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನೀಗ ಮುಂದೆ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟು ಅನುವು ಮಾಡಿಕೊಡ್ರಿ ಹಿಂಗಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.